ಮೌರ್ಯ ರಾಜಮನೆತನದ ಕುರಿತು ಹಿಂದಿನ ಅವಧಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರತಕ್ಕಂಥ ಮತ್ತೊಂದು ರಾಜವಂಶ ಯಾವುದಂದ್ರೆ ಅದು ಕುಶಾನರು ಅಂತಕ್ಕಂಥ ಒಂದು ರಾಜವಂಶ. ಯಾವುದು? ಕುಶಾನರು. ಹಾಗಾದ್ರೆ ಈ ಕುಶಾನರು ಅಂತಕ್ಕಂಥ ಒಂದು ರಾಜವಂಶ ಅವತ್ತಿನ ಕಾಲದಲ್ಲಿ ಈ ಉತ್ತರ ಭಾರತದ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ರಾಜಮನೆತನಗಳಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದೆ. ಸುಮಾರು 7,000 ವರ್ಷಗಳ ಹಿಂದೆ ಈ ಗಂಧಾರ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಕುಶಾನ ಅಂತಕ್ಕಂಥ ಒಂದು ರಾಜಮನೆತನ ತನ್ನದೇ ಆಗಿರ್ತಕ್ಕಂಥ ಒಂದು ಆಳ್ವಿಕೆಯನ್ನ ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಇಂದಿನ ಅಫ್ಘಾನಿಸ್ತಾನ ಅಂತಕ್ಕಂಥ ಒಂದು ಸ್ಥಳ, ಪಾಕಿಸ್ತಾನದ ಒಂದು ರಾಜಧಾನಿ ಇರತಕ್ಕಂಥ ಈ ಅಫ್ಘಾನಿಸ್ತಾನ ಅಂತಕ್ಕಂಥ ಒಂದು ಪ್ರದೇಶವನ್ನ ಅವತ್ತಿನ ಒಂದು ಕಾಲದಲ್ಲಿ ಸುಮಾರು 7,000 ವರ್ಷಗಳ ಹಿಂದೆ ಆ ಒಂದು ಪ್ರದೇಶ ಗಂಧಾರ ಅಂತೇಳಿ ನಾವು ಕರೀತಾ ಇದ್ರು. ಏನಂತ ಕರೀತಾ ಇದ್ರು? ಗಂಧಾರ ಅಂತ ಕರೀತಾ ಇದ್ರು. ಹಾಗಾದ್ರೆ ಈ ಗಂಧಾರ ಅಂತಕ್ಕಂಥ ಒಂದು ಪ್ರದೇಶವನ್ನ ಅವತ್ತಿನ ಕಾಲದಲ್ಲಿ ಈ ಕುಶಾನ ಅಂತಕ್ಕಂಥ ಒಂದು ರಾಜಮನೆತನದವರು ಆಳ್ತಾ ಇದ್ರು. ಅಂದ್ರೆ ಈಗಿನ ಒಂದು ಅಫ್ಘಾನಿಸ್ತಾನ ಅಂತ ನಾವೇನು ಕರೀತಾ ಇದ್ದೀವಿ, ಆ ಒಂದು ಪ್ರದೇಶವನ್ನ ಅವತ್ತಿನ ಒಂದು ಕಾಲದಲ್ಲಿ ಈ ಕುಶಾನರು ಅಂತಕ್ಕಂಥ ಒಂದು ರಾಜಮನೆತನ ಆಳ್ತಾ ಇತ್ತು. ಕಾಲಕ್ರಮೇಣ ಏನಾಗ್ತಾ ಇದೆ ಅಂತಂದ್ರೆ ಈ ಭಾರತದ ಒಂದು ಕೆಲವು ಭಾಗಗಳು ಕುಶಾನರ ಒಂದು ವಶವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇವರು ಅನೇಕ ಪ್ರದೇಶಗಳನ್ನ ಗೆಲ್ಲುತ್ತಾ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುತ್ತಾ ಇವರು ಮುಂದೆ ಸಾಗಿದರು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕುಶಾನರು ಅಂತಕ್ಕಂಥ ಒಂದು ರಾಜವಂಶದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಅರಸ ರಾಜ ಯಾರು ಅಂತಂದ್ರೆ ಆತನ ಹೆಸರು ಕನಿಷ್ಕ ಅಂತ ಆತನ ಹೆಸರು. ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ದೊರೆ, ಪ್ರಸಿದ್ಧನಾದ ಒಬ್ಬ ದೊರೆ ಯಾರು ಅಂದರೆ ಆತನ ಹೆಸರು ಕನಿಷ್ಕ ಅಂತ ಕರೀತಾ ಇದ್ದಾರೆ. ಕನಿಷ್ಕ ಈತ ಈ ಕುಶಾನರು ಅಂತಕ್ಕಂಥ ಒಂದು ರಾಜಮನೆತನದಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ದೊರೆ ಈತ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಕುಶಾನರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಈ ಕನಿಷ್ಕ ಈತನು ಕೂಡ ಸುದೀರ್ಘ ಕಾಲ ಒಂದು ಯುದ್ಧಗಳನ್ನ ಮಾಡ್ತಾ ತನ್ನ ಸಾಮ್ರಾಜ್ಯವನ್ನ ಅವತ್ತಿನ ಕಾಲದಲ್ಲಿ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈತ ಉತ್ತರ ಭಾರತದಲ್ಲಿ ಅವನ ಒಂದು ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಅದು ಹಬ್ಬಿತ್ತು ಅಂದರೆ ಅಫ್ಘಾನಿಸ್ತಾನದಿಂದ ಬಿಹಾರ ರಾಜ್ಯದವರೆಗೂ ಕೂಡ ಅದು ಹಬ್ಬಿತ್ತು ಅಂತೇಳಿ ಇತಿಹಾಸಕಾರರು ಹೇಳ್ತಾರೆ. ಈ ಕನಿಷ್ಕನ ಒಂದು ಸಾಮ್ರಾಜ್ಯ ಅಫ್ಘಾನಿಸ್ತಾನದಿಂದ ಅದು ಬಿಹಾರದವರೆಗೆ ಏನಾಯ್ತು ಹರಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಅವರ ಒಂದು ಸಾಮ್ರಾಜ್ಯ ಅಂದರೆ ಈ ಕುಶಾನರು ಅಂತಕ್ಕಂಥ ಒಂದು ವಂಶದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ದೊರೆಯಾಗಿರ್ತಕ್ಕಂಥ ಈ ಕನಿಷ್ಕ ಈತನ ಒಂದು ಸಾಮ್ರಾಜ್ಯ ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಅದು ಹರಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಕನಿಷ್ಕ ಅವತ್ತಿನ ಒಂದು ಕಾಲದಲ್ಲಿ ಬೌದ್ಧ ಧರ್ಮವನ್ನು ಈತ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಬೌದ್ಧ ಧರ್ಮದ ಅನುಯಾಯಿಯಾಗಿರ್ತಕ್ಕಂಥ ಈ ಕನಿಷ್ಕ ಈತನು ಕೂಡ ಒಬ್ಬ ಒಳ್ಳೆಯ ಸಾಮ್ರಾಟನಾಗಿದ್ದ. ಈತ ಅಶೋಕನ ಹಾಗೆ ಈತನು ಕೂಡ ಅನೇಕ ಜನಪರ ಕಾರ್ಯಗಳನ್ನು ಅವತ್ತಿನ ಕಾಲದಲ್ಲಿ ಈತ ಕೈಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈತನ ಒಂದು ಕಾಲದಲ್ಲಿ ಈ ಅಶೋಕ ಸಾಮ್ರಾಟನ ಹಾಗೆ ಈತನು ಕೂಡ ಅನೇಕ ಸ್ತೂಪಗಳನ್ನು ಅವತ್ತಿನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈತ ಬೌದ್ಧ ಮತ ಪ್ರಚಾರಕರನ್ನ ದೇಶ ವಿದೇಶಗಳಿಗೆ ಅವತ್ತಿನ ಕಾಲದಲ್ಲಿ ಈತನು ಕೂಡ ಕಳುಹಿಸಿಕೊಟ್ಟಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಅಲ್ಲದೆ ಈತ ಕಾಶ್ಮೀರದಲ್ಲಿ 4ನೇ ಬೌದ್ಧ ಮಹಾಸಮ್ಮೇಳನವನ್ನು ಈತ ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಅಶೋಕ ಸಾಮ್ರಾಟ ತನ್ನ ಅಧಿಕಾರದ ಒಂದು ಅವಧಿಯಲ್ಲಿ 3ನೇ ಬೌದ್ಧ ಮಹಾಸಮ್ಮೇಳನವನ್ನ ಆತ ನಡೆಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದೇ ಒಂದು ಮಾದರಿಯಲ್ಲಿ ಈ ಕುಶಾನ ವಂಶದಲ್ಲಿ ಬರ್ತಕ್ಕಂಥ ಈ ಕನಿಷ್ಕ ಅಂತಕ್ಕಂಥ ಒಬ್ಬ ದೊರೆ ಕಾಶ್ಮೀರದಲ್ಲಿ ಈತನ ಅಧಿಕಾರದಲ್ಲಿರ್ತಕ್ಕಂಥ ಒಂದು
ವರ್ಷವನ್ನ ಆತ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ನೋಡಿ ಮಕ್ಕಳೇ, ಈ ಕನಿಷ್ಠನ ಒಂದು ನೆನಪು ಯಾವ ರೀತಿ ನಾವು ಇಟ್ಕೊಳ್ಬೇಕು ಅಂದರೆ, ಈತ ಶತವರ್ಷವನ್ನ ಈತ ಪ್ರಾರಂಭ ಮಾಡಿದ. ಅವನು ಈಗ ಶಾಲಿವಾಹನ ಶಕ ಅಂತ ಏನು ಕರಿತಾ ಇದ್ದೀವಿ, ಆ ಒಂದು ಶತವರ್ಷವನ್ನ ಪ್ರಾರಂಭ ಮಾಡಿರ್ತಕ್ಕಂಥ ಒಬ್ಬ ದೊರೆ ಯಾರು ಅಂದರೆ ಆತ ಕನಿಷ್ಠ. ಈತ ಏನ್ ಮಾಡ್ತಾ ಇದ್ದಾನ, ಶತವರ್ಷವನ್ನ ಈಗ ಆರಂಭಗೊಳಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇದೇ ಇದು ಭಾರತ ಸರ್ಕಾರದ ಒಂದು ಅಧಿಕೃತವಾಗಿರ್ತಕ್ಕಂಥ ಕ್ಯಾಲೆಂಡರ್ ವರ್ಷ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈಗಲೂ ಕೂಡ ನಾವು ಶಾಲಿವಾಹನ ಶಕ ಅಂತೇಳಿ ಅದನ್ನು ಕರೀತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಈ ಕನಿಷ್ಠ ಅಂತಕ್ಕಂಥ ಒಬ್ಬ ದೊರೆ ಅವತ್ತಿನ ಒಂದು ಕಾಲದಲ್ಲಿ ಈ ವಾಸ್ತುಶಿಲ್ಪ ಮತ್ತು ಮೂರ್ತಿಶಿಲ್ಪ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಕೊಡುಗೆಯನ್ನ ಈತ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಈ ಕನಿಷ್ಠನು ಕೂಡ ಹಲವು ಸ್ತೂಪಗಳನ್ನ ಅವತ್ತು ಕಟ್ಟಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಪುರುಷಪುರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಆತನು ಕಟ್ಟಿಸಿರ್ತಕ್ಕಂಥ ಒಂದು ಸ್ತೂಪ ಎಷ್ಟು ಅಂತಸ್ತುಗಳನ್ನು ಒಳಗೊಂಡಿದೆ ಅಂತಂದ್ರೆ 13 ಅಂತಸ್ತುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸ್ತೂಪವನ್ನ ಈತ ಪುರುಷಪುರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈತ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಇಂದಿನ ಒಂದು ಪೇಶಾವರ ಅಂತ ನಾವೇನು ಕೇಳ್ತಾ ಇದ್ವಿ, ಆ ಒಂದು ಸ್ಥಳದಲ್ಲಿ 13 ಅಂತಸ್ತುಗಳ ಒಂದು ಸ್ತೂಪವನ್ನ ಅವತ್ತಿನ ಕಾಲದಲ್ಲಿ ಈ ಕನಿಷ್ಠ ಅಂತಕ್ಕಂಥ ಒಬ್ಬ ದೊರೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಒಂದು ಗೋಪುರ 4 ಅಡಿ ಎತ್ತರವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಕನಿಷ್ಠನು ಕಟ್ಟಿಸಿರ್ತಕ್ಕಂಥ ಈ ಒಂದು ಸ್ತೂಪ ಆ ಕಾಲದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆಶ್ಚರ್ಯಕರ ಒಂದು ಸಂಗತಿಗಳಲ್ಲಿ ಅದು ಕೂಡ ಒಂದು ಆಗಿತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹೀಗೆ ಈ ಕನಿಷ್ಠ ಅವತ್ತಿನ ಕಾಲದಲ್ಲಿ ಕನಿಷ್ಠಪುರ ಅಂತಕ್ಕಂಥ ಒಂದು ನಗರವನ್ನು ಕೂಡ ಅವತ್ತಿನ ಕಾಲದಲ್ಲಿ ಈತ ನಿರ್ಮಾಣ ಮಾಡಿಸಿದ ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ನೋಡಿ ಮಕ್ಕಳೇ, ಪುರುಷಪುರ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಈತ 13 ಅಂತಸ್ತುಗಳ ಒಂದು ಸ್ತೂಪವನ್ನು ಅವತ್ತಿನ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಜೊತೆಗೆ ಕನಿಷ್ಠಪುರ ಅಂತಕ್ಕಂಥ ಒಂದು ನಗರವನ್ನು ಕೂಡ ಅವತ್ತಿನ ಕಾಲದಲ್ಲಿ ಈತ ನಿರ್ಮಿಸಿದ ಅಂತೇಳಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕನಿಷ್ಠ ಕಲಾ ಪೋಷಕರು ಕೂಡ ಆಗಿದ್ದ. ಜೊತೆಗೆ ಬೇರೆ ಬೇರೆ ದೇಶಗಳ ಒಂದು ಕಲಾಕಾರರನ್ನ ತನ್ನಲ್ಲಿಗೆ ಆತ ಕರೆಸಿಕೊಂಡು ಇದರ ಒಂದು ಪರಿಣಾಮವಾಗಿ ವಿವಿಧ ಒಂದು ಕಲಾ ಶೈಲಿಗಳು ಅವತ್ತಿನ ಕಾಲದಲ್ಲಿ ಬಳಕೆಗೆ ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಇವನ ಒಂದು ಅಳತೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಹೊಸ ಶೈಲಿಗಳು ಅವತ್ತಿನ ಕಾಲದಲ್ಲಿ ಹುಟ್ಟಿಕೊಂಡವು. ಆ ಶೈಲಿಗಳ ಹೆಸರು ಏನಂತಂದ್ರೆ, ಒಂದು ಮಂದಾರ ಶೈಲಿ ಅಂತಕ್ಕಂಥದ್ದು, ಮತ್ತೊಂದು ಮಥುರಾ ಶೈಲಿ ಅಂತಕ್ಕಂಥವು. ಹೀಗೆ 7 ಶೈಲಿಗಳು ಹುಟ್ಟಿಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಒಂದು ಮಂದಾರ ಶೈಲಿ, ಮತ್ತೊಂದು ಮಥುರಾ ಶೈಲಿ, ಹೀಗೆ 2 ಶೈಲಿಗಳು ಅವತ್ತಿನ ಕಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಒಂದು ಕಾಲದಲ್ಲಿ ಮಥುರೆಯಲ್ಲಿ ಕನಿಷ್ಠ ಒಂದು ಕಲ್ಲಿನ ಒಂದು ವಿಗ್ರಹ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮಥುರೆಯಲ್ಲಿ ಈ ಕನಿಷ್ಠನ ಒಂದು ಕಲ್ಲಿನ ಒಂದು ವಿಗ್ರಹ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಹಲವಾರು ವಿದೇಶಿ ದಾಳಿಗಳು ಅಂತಕ್ಕಂಥದ್ದು ನಡೀತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆ ಒಂದು ವಿದೇಶಿ ದಾಳಿಗೆ ತುತ್ತಾಗಿ ಈ ಕನಿಷ್ಠನ ಒಂದು ಕಲ್ಲಿನ ಒಂದು ವಿಗ್ರಹ ಅಲ್ಲಿ ಬದುಕಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆ ಒಂದು ಕಲ್ಲಿನ ವಿಗ್ರಹದ ಒಂದು ತಲೆಯ ಭಾಗ ಅದು ಭಗ್ನಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅದು ತಲೆಯ ಭಾಗ ಏನಾಗಿದೆ, ನಾಶವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಕೆಳಭಾಗದಲ್ಲಿ ಕನಿಷ್ಠನ ಹೆಸರನ್ನ ಅಲ್ಲಿ ಕೆತ್ತಲಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಕುಶಾನರ ಅನೇಕ ನಾಣ್ಯಗಳು ಅವತ್ತಿನ ಕಾಲದಲ್ಲಿ ದೊರಕಿರತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಇವರೇ ನಮ್ಮ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿರತಕ್ಕಂಥವರು ಯಾರು ಅಂತಂದ್ರೆ ಅವರು ಕನಿಷ್ಠ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿರತಕ್ಕಂಥವರು ಯಾರು ಅಂತಂದ್ರೆ ಅವರು ಕುಶಾನರು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನ ಅವತ್ತಿನ ಒಂದು ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಈ ಕುಶಾನರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಳು ಏನು ಅಂತಂದ್ರೆ, ಈ ಕನಿಷ್ಠ ಒಬ್ಬ ವಿದ್ವಾಂಸನು ಕೂಡ ಆಗಿದ್ದ. ಆತ ಅನೇಕ ಸಾಹಿತಿಗಳಿಗೆ ತನ್ನ ರಾಜಾಶ್ರಯವನ್ನು ಕೂಡ ಅವತ್ತಿನ ಕಾಲದಲ್ಲಿ ನೀಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅವರಲ್ಲಿ ಅಶ್ವಘೋಷ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಈತ ಬುದ್ಧ ಚರಿತ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೃತಿಯ
ಆತ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇನ್ನೊಬ್ಬ ಬರ್ತಕ್ಕಂಥ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯ ಮೊದಲೇ ನಾಗಾರ್ಜುನ ಅಂತೇಳಿ ಆತನ ಹೆಸರು. ಈತನು ಕೂಡ ಈ ಕನಿಷ್ಕನ ಒಂದು ಆಸ್ಥಾನದಲ್ಲಿ ಶ್ರೇಷ್ಠ ತತ್ವಜ್ಞಾನಿ ಹಾಗೂ ಒಬ್ಬ ವಿಜ್ಞಾನಿಯಾಗಿ ಆತ ಗುರುತಿಸಿಕೊಂಡಿದ್ದ. ಇನ್ನ ವಸುಮಿತ್ರ ಅಂತೇಳಿ ಮತ್ತೊಬ್ಬ ವ್ಯಕ್ತಿ, ಆತ ಒಬ್ಬ ಶ್ರೇಷ್ಠ ವಿದ್ವಾಂಸರು ಕೂಡ ಆಗಿದ್ದ. ಈತ ಈ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ 4ನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆತನ ಹೆಸರು ಏನು? ವಸುಮಿತ್ರ ಅಂತೇಳಿ ಆತನನ್ನು ಕರೀತಾ ಇದ್ದಾರೆ. ಹೀಗೆ ಇವನ ಒಂದು ಆಡಳಿತದ ಅವಧಿಯಲ್ಲಿ ಅನೇಕ ಶ್ರೇಷ್ಠ ವ್ಯಕ್ತಿಗಳು ಆಗಿ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಮತ್ತೊಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಚರಕ ಅಂತೇಳಿ ಆತನ ಹೆಸರು. ಆ ಚರಕ ಅಂತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಈ ಕಾನಿಷ್ಕನ ಒಂದು ಸಮಕಾಲೀನ ವೈದ್ಯನಾಗಿದ್ದ ಅಂತೇಳಿ ಇಲ್ಲಿ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಆತನು ಕೂಡ ಈ ಚರಕ ಸಂಹಿತೆ ಅಂತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ವೈದ್ಯ ಕೃತಿಯನ್ನ ಆತ ಬರೆದಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹೀಗೆ ಈ ಕುಶಾನರು ಅಂತಕ್ಕಂಥ ಒಂದು ಪಾಠದಲ್ಲಿ ಈ ಕನಿಷ್ಕ ಅಂತಕ್ಕಂಥ ಒಬ್ಬ ಪ್ರಸಿದ್ಧ ದೊರೆ ಸಾಕಷ್ಟು ಸಾಧನೆಗಳನ್ನ ಆತ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಮಕ್ಕಳೇ, ಇಲ್ಲಿಯವರೆಗೆ ನಾವು ಉತ್ತರ ಭಾರತದ ಪ್ರಾಚೀನ ರಾಜ ಮನೆತನಗಳು ಅಂತ ನಾವು ಏನು ಕರಿತಾ ಇದ್ದೀವಿ, ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ಕುಶಾನರು ಅಂತಕ್ಕಂಥ ಒಂದು ಪಾಠವನ್ನ ಈಗ ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ದೊರೆ ಯಾರು? ಕನಿಷ್ಕ ಅಂತೇಳಿ ಆತನ ಹೆಸರು. ಆತನು ಕೂಡ ಹಲವಾರು ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಏನು ಅಂತಂದ್ರೆ ಆತನ ಒಂದು ಸಾಮ್ರಾಜ್ಯ ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಅದು ಹರಡಿಕೊಂಡಿರ್ತಕ್ಕಂಥದ್ದು ನಾವು ಮಾತಾಡಿದ್ವಿ. ಈತ ನೂತನವಾಗಿರ್ತಕ್ಕಂಥ ಒಂದು ವರ್ಷವನ್ನ ಈತ ಜಾರಿಗೆ ತಂದ. ಅದರ ಹೆಸರು ಏನಂದರೆ ಶಕ ವರ್ಷ ಅಂತ ಕರೀತಾ ಇದ್ದಾರೆ. ಇವತ್ತು ನಾವು ಶಾಲಿವಾನ ಶಕ ಅಂತಕ್ಕಂಥದ್ದನ್ನ ನಾವು ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅವತ್ತಿನ ಕಾಲದಲ್ಲಿ ಈತ ಏನ್ ಮಾಡ್ತಾ ಇದ್ದಾರೆ? ದೇಶ ವಿದೇಶಗಳಿಂದ ಅನೇಕ ಕಲಾಕಾರರನ್ನ ತನ್ನ ಆಸ್ಥಾನಕ್ಕೆ ಆತ ಕರೆಸಿಕೊಳ್ತಾ ಇದ್ದಾನೆ. ಅವತ್ತಿನ ಕಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಹೊಸ ಶೈಲಿಗಳು ಯಾವುವು ಅಂತಂದ್ರೆ ಒಂದು ಬಂಧಾರ ಶೈಲಿ, ಮತ್ತೊಂದು ಮಥುರಾ ಶೈಲಿ, ಹೀಗೆ 7 ವಿಧವಾಗಿರ್ತಕ್ಕಂಥ ಶೈಲಿಗಳು ಅವತ್ತಿನ ಕಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಮಕ್ಕಳೇ, ಈ ಒಂದು ಅವಧಿಯಲ್ಲಿ ನಿಮಗೆ ಮನೆಗೆಲಸ ಅಂತಂದ್ರೆ ಏನು ಅಂತಂದ್ರೆ ಈ ಕುಶಾನರು ಅಂತಕ್ಕಂಥ ಒಂದು ಪಾಠದ ಮೇಲೆ ಬರ್ತಕ್ಕಂಥ ಈ ಪಾಠದ ಕೊನೆಗೆ ಇರತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀರಿ ಅಂತ ಹೇಳ್ತಾ ಈ ಒಂದು ಅವಧಿಯ